ಎನ್ಫೋರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರನ್ನ ತನಿಖೆ ಮಾಡಿದಾಗ ಅವ್ರೇನಂದ್ರು, ಅಯ್ಯೋ ನಮ್ಮ ಅಜ್ಜಿ ಮಕ್ಕಳು ನೋಡಕ್ಕೂ ಬಿಡ್ಲಿಲ್ಲ ಅಂದ್ರು. ಇವತ್ತು ನಮ್ಮ ತಂದೆ ತಾಯಿನ ಇದ್ ಮಾಡ್ಬಿಟ್ರೆ ನಾವೆಲ್ಲಿಗೆ ಹೋಗೋಣ? ತಗೊಂಡ್ಮೇಲೆ ನಾವ್ ಇದ್ರೇನು ನಾವ್ ಇದ್ ಮಾಡಿದ್ರೇನು ಸತ್ರೇನು ನಮ್ಮನ್ನ ಇಲ್ಲೇ ಉಣಿಸ್ಬಿಡ್ಲಿ. ಇದ್ರ ಮೇಲೆ ಅವರು ಏನ್ ಎಷ್ಟು ಬಿಲ್ಡಿಂಗ್ ಕಟ್ಬೇಕೋ ಕಟ್ಕೊಳ್ಳಿ. ಆಮೇಲೆ ಅವ್ರು ಒಂದಿನ ಹೋಗ್ಲೇಬೇಕಲ್ಲ, ಒಂದಿನ ಹೋಗ್ಲೇಬೇಕಲ್ಲ ಅವ್ರು ಉಳಿಯೋದಿಲ್ಲ. ಯಾಕೆ ನಮ್ಮ ರೈತರುಗಳು ತೊಂದರೆ ಕೊಡ್ಬೇಕು? ನಮ್ಮ ಅತ್ತೆ ನಾವ್ ಅವ್ರಿಗೆ ಹೆಣ್ಮಕ್ಳಿಲ್ಲ, ನಮ್ 4 ಜನ ಸೊಸೆದಿನ ಹೆಣ್ಮಕ್ಳು ತರ ನೋಡ್ಕೊಂಡಿದ್ದಾರೆ ಮೇಡಮ್. ನಮ್ಮ ಮಾವನವರು ಕಾಲ್ಗೆ ಚಪ್ಲಿ ಕಿತ್ತ ನಂಬ್ತೀರಾ ಬಿಡ್ತೀರಾ ದಾರ ಕಟ್ಕೊಂಡು ನಮ್ಮ ಮಾವ ಸಂಪಾದನೆ ಮಾಡಿದ್ದಾರೆ ಕಷ್ಟಪಟ್ಟು ಸಂಪಾದನೆ ಎಲ್ಲರಿಗೂ ಗೊತ್ತು. ಇವತ್ತು ಅಂತವ್ರ ಸಮಾಧಿಗೆ ನಾವು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ಕೋಬೇಕು ಅಲ್ವಾ? ಇವಾಗ ನಮ್ಮ ಮಕ್ಳುಗಳಿಗೂ ನಾವು ಅಷ್ಟು ಇಷ್ಟು ಉಳಿಸ್ಕೊಡ್ಬೇಕಲ್ಲ ಭೂಮಿನ ಅಂತಾನೆ. ನಾವು ಮಳವಾಡಿ ಸೈಡ್ ಅಲ್ಲಿ ನಾನು ಮಳವಾಡಿ ನಮ್ ತಾಯಿ ಮನೆ ಬಂದು ಅಲ್ಲೇನೆ 3.25 ಕೋಟಿ 4 ಕೋಟಿ ಓಡ್ತಾ ಇದೆ ಭೂಮಿ 1 ಎಕರೆ. ನಾನು ಇಲ್ಲಿ 2.25 ಕೋಟಿ ತಕೊಂಡೋಗ್ಬಿಟ್ಟು ಅಲ್ಲಿ 3.25 ಕೋಟಿ 4 ಕೋಟಿ ಗೆಲ್ತಾರೆ ಮೇಡಮ್ ನಾನು 1 ಎಕರೆ ಭೂಮಿನ. ನಮ್ ವ್ಯವಸಾಯ ಬಿಟ್ರಿ ಇನ್ನೇನು ಮಾಡಕ್ ಬರಲ್ಲ ಮೇಡಮ್. ನಾವು ರೇಷ್ಮೆ ಬೆಳಿಬೇಕು, ಹೊಸ ಕಟ್ಕೊಂಡಿದೀವಿ ನೋಡಿ. ಈ ತೆಂಗಿನ ಮರ ಅಡಕೆ ಮರ ಎಬ್ಬಿಸ್ಬೇಕಾದ್ರೆ